ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಉನ್ನತಿ ಸಿಂಪಲ್ ಲೈಫ್ ವ್ಲಾಗ್ಸ್ ಕನ್ನಡ. ಊರಿಂದ ಬಂದಮೇಲೆ ಫುಲ್ಲು ಹುಷಾರಿಲ್ದಂಗೆ ಆಗಿಬಿಟ್ಟಿತ್ತು. ಲಾಸ್ಟ್ ವಿಡಿಯೋದಲ್ಲಿ ನನ್ನ ವಾಯ್ಸ್ ಎಲ್ಲ ಕೆಟ್ಟೋಗ್ಬಿಟ್ಟಿತ್ತು, ಗೊತ್ತಲ್ವ. ಆಮೇಲೆ ನನಗೂ ನನ್ನ ಮಗಳಿಗೂ ಇಬ್ಬರಿಗೂ ಫುಲ್ಲು, ಅವಳಂತೂ ಮೊದಲೇ ಹುಷಾರಿರಲಿಲ್ಲ, ಮತ್ತು ಊರಿಂದ ಬಂದು ಮತ್ತೆ ಫುಲ್ಲು ಹುಷಾರಿಲ್ದಂಗೆ ಆಗೋಗ್ಬಿಡ್ತು. ಊರಿಂದ ಬಂದಮೇಲೆ ಒಂದು ವಾರ ಪೂಜೆ ಏನೂ ಮಾಡಿರಲಿಲ್ಲ. ಆಮೇಲೆ ಪೂಜೆ ಎಲ್ಲ ಮಾಡಿದೆ ಅವತ್ತು, ವಾರ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿಕೊಂಡು. ಆಮೇಲೆ ಇವಳು ನನ್ನ ನಾದಿನಿ ಮಗಳು ಇಲ್ಲೇ ಹಾಸ್ಟೆಲಲ್ಲಿರೋದು, ಹುಷಾರಿರಲಿಲ್ವಲ್ಲ, ಅದಕ್ಕೆ ಬಂದಿದ್ಲು ಅವಳು. ಇದ್ರ ಜೊತೆ ಮತ್ತು ನನ್ನ ಮಗಂದು ಸಮ್ಮರ್ ಕ್ಯಾಂಪ್ ಬೇರೆ ಮಾಡ್ತಾಯಿದ್ದಾರೆ ಸ್ಕೂಲಲ್ಲಿ. ಅದು ಬೇರೆ ಡೈಲಿ ಒಂದೊಂದು ಆ್ಯಕ್ಟಿವಿಟಿ ಮಾಡಬೇಕು. ನನಗೆ ಬೇರೆ ಹುಷಾರಿರಲಿಲ್ಲ, ಹಂಗಾಗಿ ಯಾವತ್ತೋ ಒಂದೊಂದು ಮಾಡಾಕ್ತಾಯಿದ್ದೆ, ಡೈಲಿ ಮಾಡೋಕ್ಕಾಗ್ತಾಯಿರಲಿಲ್ಲ. ನೆಕ್ಸ್ಟು ನಮ್ಮ ಮನೆಯವ್ರದ್ದು ಬರ್ತ್ಡೇ ಇತ್ತು. ಬರ್ತ್ಡೇಗೆ ಅವಶ್ಯಕತೆ ಏನಿದೆಯೋ ಅದು ಮಾತ್ರ ಗಿಫ್ಟ್ ಕೊಡಬೇಕು. ಅದು ಚಿಕ್ಕದಾದ್ರೂ ಪರವಾಗಿಲ್ಲ. ತೋರ್ಸು ಏನು ಗಿಫ್ಟ್ ಕೊಟ್ಟಿನಿ. ಚಿಕ್ಕದಾಗೇನಿಲ್ಲ, ತುಂಬಾ ದೊಡ್ಡದಾಗೇನಿಲ್ಲ. ಅದು ಥ್ಯಾಂಕ್ ಯು ಮಗಳೇ. ಅಪ್ಪಗೂ ಬರ್ತ್ಡೇ ಗಿಫ್ಟು, ನಿನಗೂ ಅಮ್ಮಗೆ ಗಿಫ್ಟ್ ಕೊಡ್ತೀನಿ. ಅಮ್ಮಗೂ ಥ್ಯಾಂಕ್ಸ್. ಅದು ವಿಡಿಯೋ ಆಗ್ತೈತೆ. ಥ್ಯಾಂಕ್ ಯು ಮೈಸಾ. ನಮ್ಮ ಮನೆಯವ್ರ ಬರ್ತ್ಡೇ ಇತ್ತು. ಲಾಸ್ಟ್ ಇಯರ್ ಕೇಕ್ ಎಲ್ಲ ತಂದು ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ಈ ವರ್ಷ ಆಗಲಿಲ್ಲ. ಅವರೇನೋ ಬೇಕು ಅಂತ ಕೇಳ್ತಾಯಿದ್ರು, ಅದು ಒಂದು. ಮತ್ತು ಜೊತೆಗೆ ನಾನೊಂದು ಟೀ ಶರ್ಟ್ ತಂದು ಕೊಟ್ಬಿಟ್ಟು, ಇದು ಬರ್ತ್ಡೇ ಗಿಫ್ಟ್ ಅಂತ ಹೇಳಿ ಅಷ್ಟಕ್ಕೆ ಮುಗಿಸ್ಬಿಟ್ವಿ. 1ನೇ ತಾರೀಕು ಮೇ 1 ಬರ್ತ್ಡೇ, ಆಮೇಲೆ ಮೇ 2 ನನ್ನ ಮಗಳ ಬರ್ತ್ಡೇ. ಹಂಗಾಗಿ ಹಿಂದೆ ಮುಂದೆನೇ ಅಪ್ಪ ಮಗಳದ್ದು ಬರ್ತ್ಡೇ. ಈ ಕೇಕ್ ತಗೊಬಂದ್ರೂ ಅಷ್ಟೇ, ಮೊದಲೇ ನಮಗೆ ಎಲ್ಲ ಹುಷಾರಿರಲಿಲ್ಲ. ಹಿಂದಿಂದೇನೆ ಕೇಕ್ ತಿಂದ್ಬಿಟ್ಟು, ಮತ್ತು ಮೊದಲೇ ಗಂಟಲು ಸರಿ ಇರಲಿಲ್ಲ. ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ನನ್ನ ಮಗಳು ಬರ್ತ್ಡೇನೆ, ಅದನ್ನು ಗ್ರ್ಯಾಂಡಾಗಿ ಏನಿಲ್ಲ, ಸಿಂಪಲ್ಲಾಗಿ ನಾವೇ ಸೆಲೆಬ್ರೇಷನ್ ಮಾಡೋಣ ಅನ್ನೋ ಥರ ಪ್ಲ್ಯಾನ್ ಆಗಿತ್ತು. ಅಂದರೆ ಮಕ್ಕಳು ಬರ್ತ್ಡೇ ಅಂದರೆ ಮಕ್ಕಳಿದ್ರೇ ಚೆಂದ ಅಲ್ವ. ಸೊ ಹಂಗಾಗಿ ನಮ್ಮ ಮನೆಗೆ ಹತ್ರ ಆಗೋ ನನ್ನ ಫ್ರೆಂಡ್ಸ್ಗಳನ್ನ ಮಾತ್ರ ಕರಿಬೇಕು ಅಂತ ಹೇಳಿ ಮಾತಾಡಿಕೊಂಡು, ನನ್ನ ಫ್ರೆಂಡ್ಸ್ಗಳಿಗೆ ಮಾತ್ರ ಹೇಳಿ ನಾವಷ್ಟೇ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದು. ಅದ್ರ ಜೊತೆ ಸ್ವಲ್ಪ ಸಿಂಪಲ್ಲಾಗಿ ಹಂಗೆ ನಾವೆಲ್ಲ ಇದ್ವಲ್ವ, ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ. ಯಾವುದೂ ಮನೆ ತರಿಸಿಲ್ಲ, ಮನೇಲೇ ಇದ್ದಿದ್ರಲ್ಲೇ ಸಿಂಪಲ್ಲಾಗಿ ಈ ಥರ ಡೆಕೋರೇಷನ್ ಎಲ್ಲ ಮಾಡಿ ಆಯಿತು. ಆಮೇಲೆ ಅಡುಗೆನೂ ಅಷ್ಟೇ, ಏನು ಮಾಡ್ಸೋಕ್ಕೆ ಹೋಗಲಿಲ್ಲ. ಕೇಕ್ ತಂದು ಎಲ್ಲರನ್ನೂ ಕರೆದು ಕಟ್ ಮಾಡಿಸೋಣ ಅನ್ನೋ ಥರ ಇದ್ದಿದ್ದು ಅಷ್ಟೇ. ಸಿಂಪಲ್ಲಾಗಿ ಈ ಥರ ಡೆಕೋರೇಷನ್ ಮಾಡಿದ್ವಿ ಫೈನಲಿ. ಸಂಜೆ ನೋಡಿ ನನ್ನ ಮಗಳು ಈ ಥರ ರೆಡಿ ಮಾಡಿದ್ದೀನಿ. ಹೊಸ ಬಟ್ಟೆನೂ ಅಷ್ಟೇ, ಮೊನ್ನೆ ಹಬ್ಬಕ್ಕೆ ತಗೊಂಬಂದಿದ್ದೆ, ಮತ್ತು ನಮ್ಮೂರಲ್ಲಿ ಜಾತ್ರೆ ಇತ್ತು ಅಂತ ಬಟ್ಟೆ ತಂದಿದ್ದು. ಹಾಗಾಗಿ ಬಟ್ಟೆ ಏನು ತರಬೇಕು ಅಂತ ಏನು ಬರ್ತ್ಡೇಗೆ ಅಂತ ಬಟ್ಟೆ ತಂದಿರಲಿಲ್ಲ. ಮೊನ್ನೆ ಜಾತ್ರೆಗೆ ಊರಿಗೆ ಹೋಗಿದ್ವಲ್ಲ, ಅವ್ರ ಚಿಕ್ಕಪ್ಪ ತಗೊಬಂದಿದ್ದು ಡ್ರೆಸ್ ಇದು ಹಾಕಿರಲಿಲ್ಲ ಅಲ್ಲಿ, ಅದಕ್ಕೆ ಅದನ್ನೇ ಹಾಕಿದೆ. ಚೆನ್ನಾಗಿ ಕಾಣಿಸ್ತಾಯಿದೆ, ಆದರೆ ಸ್ವಲ್ಪ ಲೂಸ್ ಆಗಿಬಿಟ್ಟಿತ್ತು. ನಾನು ಮುಂಚೆನೇ ನೋಡಿದರೆ ಅದು ಸ್ವಲ್ಪ ಸೈಡಲ್ಲಿ ಸ್ಟಿಚ್ ಮಾಡ್ತಾಯಿದ್ದೆ, ನೋಡಲಿಲ್ಲ, ಅದು ಗೊತ್ತಾಗಲಿಲ್ಲ. ಸರಿ ಹೋಗ್ಬೋದು ಅಂದ್ಕೊಂಡು ಸುಮ್ಮನಾದೆ. ಅದು ಸ್ವಲ್ಪ ಲೂಸ್ ಆಗಿಬಿಟ್ಟಿತ್ತು. ಕೊಡ್ತಾರೋ ಇಲ್ವೋ, ಕೊಡ ಸಾಕು, ಅವ್ಳು ಬೀಸ್ಕೊಳ್ಳೋದಿಲ್ಲ, ನೀನು ಬಿಡಂಗಿಲ್ಲ. ಓಪನ್ तो बात करती हूँ
ಇರೋಕಿರ್ತಾನೆ ಅದ್ರಲ್ಲಿ ಇದು ಚಾ ಅಷ್ಟೇನಾ ಹ್ಯಾಪಿ ನಾವಿಷ್ಟೇ ಜನ ಮನೆಗೆ ಹತ್ರ ಆಗೋ ಅಂಥವ್ರು ನನಗೆ ಪರಿಚಯ ಇರೋ ಫ್ರೆಂಡ್ಸ್ ಅಷ್ಟೇ ಕರೆಸಿದ್ದು ನಾನು. ಆಮೇಲೆ ಅದು ಅವತ್ತು ಮಳೆ ಬೇರೆ ಬಂದುಬಿಡ್ತು. ಅಷ್ಟು ದಿನ ಇಲ್ಲದೆ ಇರೋ ಮಳೆ ಅವತ್ತು ಸಂಜೆನೇ ಚೆನ್ನಾಗಿ ಬಂತು ಮಳೆ. ಈ ಕಡೆ ಮಳೆ ಬರ್ತೈತೆ ಅಂತ ಖುಷಿ ಪಡ್ಲು ಅಥವಾ ಇವತ್ತೇ ಬರಬೇಕಾಗಿತ್ತ ಅಂತ ಬೇಜಾರು ಮಾಡ್ಕೋಬೇಕು ಗೊತ್ತಾಗಲಿಲ್ಲ. ಮತ್ತು ಕರೆಂಟ್ ಬೇರೆ ಹೊರಟೋಯ್ತು. ಹಂಗಾಗಿ ಫೋಟೋಸು ನೋಡಿ ನನ್ನ ಮಗಳದು ಒಬ್ಳದೇ ಫೋಟೋ ತೆಗಿಬೇಕು ಅಂತ ಅಂದ್ಕೊಂಡೆ. ಕರೆಕ್ಟ್ ಟೈಮಿಗೆ ಕರೆಂಟ್ ಹೋಯ್ತು. ಆಮೇಲೆ ಏನು ಮಾಡೋದು ಅಂದ್ಕೊಳ್ತಾ ಇದ್ದೆ. ಅಷ್ಟರೊಳಗಡೆ ಅವರು ಎಲ್ಲ ಬಂದರು. ಆಮೇಲೆ ಕರೆಂಟು ಬಂದುಬಿಡ್ತು. ಆಮೇಲೆ ಮತ್ತೆ ಮಳೆ ಬರೋಂಗಾಗಿತ್ತು. ಹೊರಗಡೆ ಎಲ್ಲ ಗಾಳಿ ಜಾಸ್ತಿ ಇತ್ತು. ಹಾಗಾಗಿ ಬೇಗ ಯಾರ ಜೊತೆನೂ ಫೋಟೋನೇ ತೆಗೆಸ್ಕೊಳ್ಳಿಲ್ಲ ನಾನು. ಅವ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ನಾನು ಅವ್ರು ಒಬ್ಬೊಬ್ಬರನ್ನೇ ಕರೆಸಿ ಫೋಟೋನೂ ತಗೊಳ್ಳಿಲ್ಲ. ಯಾಕಂದರೆ ಹೊರಗಡೆ ಮಳೆ ಬರೋ ಥರ ಇತ್ತು. ಮತ್ತು ಎಲ್ಲಿ ಕರೆಂಟ್ ಹೋಗ್ಬಿಡುತ್ತೋ ಅನ್ನೋದು. ಮತ್ತು ಫುಲ್ಲು ಸೆಕೆ ಬೇರೆ ಆಗ್ತಾಯಿತ್ತು. ಅಲ್ಲಿ ಕೂರಕ್ಕಾಗ್ತಿರ್ಲಿಲ್ಲ. ಆ ಮಕ್ಕಳು ಬೇರೆ ಪಾಪ ಅಲ್ಲಿ ಒಂದು ಇಬ್ಬರು ಮಕ್ಕಳಿಗೂ ಹುಷಾರಿರಲಿಲ್ಲ. ಊರಿಗೆ ಹೋಗಿ ಬಂದಿದ್ದು ಅವರು. ಅದಕ್ಕೆ ನನಗೇನು ಬೇಗ ಕೊಟ್ಬಿಡೋಣ ಅನ್ನೋ ಒಂದು ಇದರಲ್ಲಿ ಮಾಡಿದೆ. ಕೇಕು ಮತ್ತು ಒಂದೊಂದು ಸಮೋಸ ತರಿಸಿದ್ದೆ. ಅದನ್ನು ಮಾತ್ರ ಕೊಟ್ವಿ. ಎಲ್ಲ ಅವಳು ಪಾಪು ಚಿರಶ್ರೀ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ ಮಗಳು. ಅದು ಯಾವಾಗೂ ಹಂಗೇ. ಅದಕ್ಕೆ ಅರಿಶಿನ ಕುಂಕುಮ ಮನೆಗೆ ಯಾರಾದರೂ ಹೋದ್ರೆ ಅರಿಶಿನ ಕುಂಕುಮ ಕೊಡಬೇಕು. ಆಮೇಲೆ ಅವಳು ಇಟ್ಕೊಳ್ಳೋದು ಆ ಥರ. ನಾವು ತಾಳಿಗೆ ಇಟ್ಕೊಳ್ತೀವಲ್ಲ, ಅವಳು ತಾಳಿಗೆ ಇಟ್ಕೊಳ್ಳೋದು ಆ ಥರ ಎಲ್ಲ ಅವಳು ಜಾಸ್ತಿ ಮಾಡ್ತಾಳೆ. ಚೆನ್ನಾಗಿರುತ್ತೆ ಮಕ್ಕಳು ಆ ಥರ ಮಾಡಿದ್ರೆ. ಆಮೇಲೆ ಎಲ್ಲ ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಇನ್ನೇನು ಬಂದಿದ್ದೆ ಅಷ್ಟು ಜನ. ನೋಡಿ ಮಕ್ಕಳು ಹೆಂಗೆ ಆಟ ಆಡ್ತಾಯಿದ್ರು ಆಚೆ. ಅಂದರೆ ಅದು ಎಷ್ಟು ಸೌಂಡ್ ಬರ್ತಾಯಿತ್ತು ಅಂದರೆ ಎಷ್ಟೋ ಜನ ಸೇರಿದ್ದಾರೆ ಅನ್ನೋ ಥರ ಗಲಾಟೆ ಮಾಡ್ತಿದ್ರು ಮಕ್ಕಳು ಅಂತ ಅಂದಮೇಲೆ. ಇನ್ನೇನು ಗೊತ್ತಲ್ವ, ಗಲಾಟೆ. ಲಾಸ್ಟಲ್ಲಿ ಆಮೇಲೆ ನೆನೆಸ್ಕೊಂಡ್ವಿ ನಾವು ಇಷ್ಟು ಜನ ಫ್ರೆಂಡ್ಸು ನಾವು. ಎಲ್ಲಿ ಫೋಟೋನೇ ತಗೊಳ್ಳಿಲ್ಲ ಅಂತ. ಆಮೇಲೆ ಅವರು ಹೊರಟ ಮೇಲೆ ನೆನಪು ಮಾಡಿಕೊಂಡು ನಾವು ಸೆಲ್ಫಿ ತಗೊಳ್ಳೋಣ ಬನ್ನಿ ಫೋಟೋ ತಗೊಳ್ಳೋಣ ಅಂತ. ಆವಾಗ ಎಲ್ಲರೂ ಒಳಗಡೆ ಬಂದ್ವಿ. ನಾನು ಇದುವರೆಗೂ ಇವರಿಗೆ ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತ ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂತಂದರೆ ಹೇಳ್ಬಾರ್ದು ಅಂತ ಹೇಳಿದ್ರೆ ಹೆಂಗೆ ತಗೋತಾರೋ ಅನ್ನೋದು ಒಂದು ಭಯ ಇತ್ತು. ಹೆಂಗೆ ತಗೊಳ್ತಾರೆ ಅಂದರೆ ತಮಾಷೆ ಮಾಡ್ತಾರೋ ಇನ್ನೊಂದು ಹೆಂಗೆ ತಗೊಳ್ತಾರೋ ಅದಕ್ಕೆ ಹೇಳೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಆಮೇಲೆ ಫೈನಲಿ ಹೇಳಿದ ಮೇಲೆ ಸಿಕ್ಕಾಪಟ್ಟೆ ಖುಷಿಪಟ್ಟರು. ಆಮೇಲೆ ನಾವು ಸಪೋರ್ಟ್ ಮಾಡ್ತೀವಿ, ನಮ್ಗೆ ಹೇಳೇ ಇಲ್ವಲ್ಲ ಅಂತ ಎಲ್ಲ ಹೇಳಿದ್ರು. ಅದನ್ನೆಲ್ಲ ಕೇಳಿ ಸಖತ್ ಖುಷಿಯಾಗ್ಬಿಡ್ತು ನನಗೆ. ಹೆಂಗೆ ಇಷ್ಟು ದಿನ ಹೇಳ್ದೆ ಇದನ್ನೆಲ್ಲ ಅಂತ ಒಂಚೂರು ಬೇಜಾರಾಯಿತು. ಪರವಾಗಿಲ್ಲ, ಫೈನಲಿ ಹೇಳಿದೆ. ಆಮೇಲೆ ಇನ್ಮೇಲೆ ನನ್ನ ವೀಡಿಯೋದಲ್ಲಿ ನೆಕ್ಸ್ಟ್ ಇವರೆಲ್ಲ ಕಾಣಿಸ್ಕೊಳ್ತಾರೆ 4 ಜನನು. ಆಮೇಲೆ ಲಾಸ್ಟಲ್ಲಿ ಗಿಫ್ಟು ಕೊಟ್ಟಿದ್ದರು ನನ್ನ ಫ್ರೆಂಡ್ಸ್ ಎಲ್ಲ. ಆಮೇಲೆ ಅಮೌಂಟ್ ಕೊಟ್ಟಿದ್ದರು ಸ್ವಲ್ಪ ಜನ. ಇವ್ರು 4 ಜನ ನನ್ನ ಫ್ರೆಂಡ್ಸು ಗಿಫ್ಟ್ ಕೊಟ್ಟಿದ್ದರು. ನಾನು ನಾಳೆ ತೆಗೆದು ಓಪನ್ ಮಾಡೋಣ ಅಂತಂದರೆ ನನ್ನ ಮಗ ಕೇಳಬೇಕಲ್ಲ, ಇವತ್ತೇ ಓಪನ್ ಮಾಡೋಣ ಅಂತ ಹಿಂಸೆ ಕೊಡ್ತಾಯಿದ್ದ. ಹಾಗಾಗಿ ಓಪನ್ ಮಾಡಿ ನೋಡಿದೆ. ಫಸ್ಟ್ ಇನ್ನು ಕೇಕ್ ಕಟ್ ಮಾಡೋಕ್ಕೆ ಮುಂಚೆ ಕೊಟ್ಟಿದ್ದು ಪುಷ್ಪ ಅಂತ ಅವರು ಡಾಲ್ ಕೊಟ್ಟಿದ್ದರು. ಆಮೇಲೆ ಶ್ರುತಿ ಅಂತ ಚಾಕ್ಲೇಟು. ಆಮೇಲೆ ತನು ಅನ್ನೋರು ಜಾಮಿಟ್ರಿ ಬಾಕ್ಸ್ ಕೊಟ್ಟಿದ್ದರು. ಆಮೇಲೆ ಕವನ ಅವರು ಇದು ಸ್ನೇಕ್ ಆ್ಯಂಡ್ ಲೆಡರ್ ಗೇಮ್ಸ್ ಆಡೋದನ್ನು ಕೊಟ್ಟಿದ್ದರು.
ಓಕೆ ಫ್ರೆಂಡ್ಸ್, ಇಷ್ಟೇ ನನ್ನ ಮಗಳದ್ದು ಸಿಂಪಲ್ ಬರ್ಡೇ ಸೆಲೆಬ್ರೇಷನ್. ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.